ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಸಿಂಪಲ್ ಸ್ಯಾರಿ ಕುಚ್ಚು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಇದು ತುಂಬ ಈಸಿ ಸಿಂಪಲ್ ಆಗಿರೋಂಥ ಡಿಸೈನು. ಇದಕ್ಕೆ 6 ಎಳೆ ದಾರ, 10 ನಂಬರ್ ಕ್ರೋಶೆ ಹುಕ್ಕು 0.75 mm, ಆಮೇಲೆ ಈ ಥರ ಹಾರ್ಟ್ ಶೇಪ್ ಬೀಡ್ಸ್ ತಗೊಳ್ತಾ ಇದ್ದೀನಿ, ಮತ್ತು ಸ್ಮಾಲ್ ಗೋಲ್ಡನ್ ಬೀಡ್ ಯಾವಾಗ ನಂಗೆ ತಗೊಳ್ತಾ ಇದ್ದೀನಿ. ಫಸ್ಟು ದಾರ ಲಾಕ್ ಮಾಡಿ, ದಾರ ಲಾಕ್ ಮಾಡಿ ಆದಮೇಲೆ ಫಸ್ಟ್ 3 ಚೈನ್ ಮಾಡಿ ಬಟ್ಟೆಗೆ ಅಳತೆ ನೋಡ್ಕೊಂಡು ಲಾಕ್ ಮಾಡಿ, ಮತ್ತೆ 3 ಚೈನ್ ಮಾಡಿಕೊಂಡು ಇದನ್ನು ಬಟ್ಟೆಗೆ ಲಾಕ್ ಮಾಡಿ. ಈಗ ಬೀಡ್ ಸೇರಿಸ್ತಾ ಇದ್ದೀನಿ. ಈ ಥರ ಅಗಲ ಸೈಡ್ ಹುಕ್ಕಿಗೆ ಸಣ್ಣ ಸೈಡು ದಾರಕ್ಕೆ ಈ ಥರ ಮಾಡಿಕೊಂಡು ಸೇರಿಸ್ತಾ ಇದ್ದೀನಿ. ಹೆಂಗೂ ಆಗ್ಬೋದು, ನೀವು ಎಲ್ಲ ಬೀಡು ಒಂದೇ ರೀತಿ ಸೇರಿಸ್ಕೋಬೇಕಷ್ಟೆ. ಉಲ್ಟನೂ ಮಾಡ್ಕೋಬೋದು. ಇದನ್ನು ಬಟ್ಟೆಗೆ ಸೇರಿಸ್ಕೊಳ್ಳಿ, ಲಾಕ್ ಮಾಡಿ. ಮತ್ತೆ 3 ಚೈನು 3 ಸಾರಿ, ಅಂದರೆ 3 ಚೈನು ಬಟ್ಟೆಗೆ ಲಾಕು, 3 ಚೈನು ಬಟ್ಟೆಗೆ ಲಾಕು, ಮತ್ತೆ 3 ಚೈನು ಬಟ್ಟೆಗೆ ಲಾಕು, ಮತ್ತೆ ಬೀಡ್ ಸೇರಿಸ್ತಾ ಇದ್ದೀನಿ. ಲಾಕ್ ಮಾಡಿ, ಲಾಕ್ ಮಾಡಿ ಬಟ್ಟೆಗೆ ಸೇರಿಸಿ ಹಿಂಗೆ ಮಾಡ್ತಾ ಹೋಗಿ. ಮತ್ತೆ 3 ಸಾರಿ 3 ಚೈನು ಬೀಡು, ಎಂಡಲ್ಲಿ 2 ಸಾರಿ 3 ಚೈನು. ಈಗ ಮತ್ತೆ ಸ್ಟಾರ್ಟಿಂಗಲ್ಲಿ ದಾರ ಸೇರಿಸ್ತಾ ಇದ್ದೀನಿ ಲಾಕಲ್ಲಿ. ಡಬಲ್ ಲಾಕ್ ಮಾಡ್ತಾ ಇದ್ದೀನಿ. ಡಬಲ್ ಲಾಕ್ ಮಾಡಿಬಿಟ್ಟು ಫಸ್ಟು 3 ಚೈನು, ಅದನ್ನು ಈ ಲಾಕಲ್ಲಿ, ಇದೇ ಲಾಕಲ್ಲೇ ಸೇರಿಸ್ಕೊಳ್ಳಿ. ಲಾಕ್ನ ಒಳಗಡೆನೆ, ಬಟ್ಟೆಗೆ ಬೇಡ, ಹಿಂಗೆ ಸೇರಿಸ್ಕೊಳ್ಳಿ. ಈಗ 3 ಚೈನ್ ಇದೆಯಲ್ವ, ಇಲ್ಲಿ ಫಸ್ಟ್ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶೆ ಮಾಡಿಕೊಂಡು ಬೀಡ್ನ ಬ್ಯಾಕ್ ಸೈಡಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. 1 2, ಇಲ್ಲಿ ಫುಲ್ ಆಗೋಷ್ಟು ಕೌಂಟ್ ಮಾಡಿಕೊಂಡು ನೀವು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಹಿಂಗೆ ದಾರ ಸುತ್ತಕೊಂಡು ಇದರೊಳಗಿನ್ನ ಹಿಂಗೆ ತಂದು 3 ಲೂಪ್ ಆಗುತ್ತೆ. 2 2 ನೋಡಿ, ಈ ಥರ ದಾರ ಸುಂದ್ಕೊಳ್ಳಿ ಕ್ರೋಶೆ ಹುಕ್ಕಿಗೆ. ಆಮೇಲೆ ಇದರೊಳಗಿನ್ನ ಹಿಂಗೆ ದಾರ ತೊಗೊಂಬನ್ನಿ, ಇಲ್ಲಿಗೆ ತನ್ನಿ, ಅಷ್ಟು ಉದ್ದ ಹಿಡ್ಕೊಳ್ಳಿ. ಆಗ 3 ಲೂಪ್ ಆಯಿತು ಹುಕ್ಕಲ್ಲಿ. 2 2. ನಾನು ಉಲ್ಲನ್ ಥ್ರೆಡ್ಡಲ್ಲಿ ನಿಧಾನವಾಗಿ ಮಾಡಿ ತೋರಿಸಿದ್ದೀನಿ ನನ್ನ ಕ್ರೋಶೆ ಬೇಸಿಕಲ್ಲಿ, ಅದರಲ್ಲಿ ಚೆನ್ನಾಗಿ ಅರ್ಥ ಆಗುತ್ತೆ ನಿಮಗೆ, ನೋಡ್ಕೊಳ್ಳಿ ಒಂದ್ಸರಿ. ಈ ಥರ ಬರುತ್ತೆ. ಫುಲ್ಲು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಹಿಂಗೆ ಕೌಂಟ್ ಮಾಡ್ಕೊಳ್ಳಿ ಮಾಡೋವಾಗಲೇ, ಆವಾಗ ನಿಮಗೆ ಈಸಿ ಆಗುತ್ತೆ. ನೋಡಿ, ಈ ಥರ ಕರೆಕ್ಟಾಗಿ ಕೌಂಟ್ ಯಾಕೆ ಮಾಡಬೇಕು ಅಂದರೆ ನೆಕ್ಸ್ಟ್ ಆರ್ಚಲ್ಲೂ ಅಷ್ಟೇ ಬರಬೇಕು. ಇಲ್ಲಾಂದರೆ ಒಂದು ಆರ್ಚ್ ದೊಡ್ಡದು, ಒಂದು ಆರ್ಚ್ ಚಿಕ್ಕದು ಬರುತ್ತೆ. ಅದಕ್ಕೆ ಈ ಥರ 15 ಡಬಲ್ ಕ್ರೋಶೆ ಹಾಕಿದ್ದೀನಿ. ಇದನ್ನು ಇಲ್ಲಿ ನೆಕ್ಸ್ಟ್ 3 ಚೈನಲ್ಲಿ ಲಾಕ್ ಮಾಡಿ, ಲಾಕ್ ಮಾಡಿಕೊಂಡು ಈ ಲಾಕಲ್ಲಿ ಲಾಕ್ ಮಾಡಿ. ಮತ್ತೆ 3 ಚೈನು,
ಇದನ್ನು ಈ ಲಾಕಲ್ಲಿ ಲಾಕ್ ಮಾಡಿ, ಮತ್ತು ಇಲ್ಲಿ ನೆಕ್ಸ್ಟ್ 3 ಚೈನಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕಿ, ಈ ಬೀಡ್ನ ಬ್ಯಾಕ್ ಸೈಡಲ್ಲಿ 15 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಇದರ ಬ್ಯಾಕ್ ಸೈಡ್ ಬರುತ್ತೆ ನೋಡಿ, ಇಲ್ಲಿ ದಾರ, ನೀವು ಬೀಡ್ ಲಾಕ್ ಮಾಡಿರೋ ದಾರ ಇರುತ್ತಲ್ವ, ಇಲ್ಲಿ ನೋಡಿ ಈ 6 ಎಳೆ ದಾರ ಬರುತ್ತೆ. ಇಲ್ಲಿ ಈ ದಾರದಲ್ಲಿ ನೀವು ಈ ಥರ ಮಾಡ್ಕೋಬೋದು ಡಬಲ್ ಕ್ರೋಶೆ. ಪೂರ್ತಿ 15 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಮಾಡ್ತಾ ಇರುವಾಗಲೇ ಕೌಂಟ್ ಮಾಡಿದರೆ ಸುಲಭ ಆಗುತ್ತೆ. ಆಮೇಲೆ ಮಾಡ್ಬೋದು ಕೌಂಟು, ಕಷ್ಟ ಇಲ್ಲ, ಅಂಥ ಕಷ್ಟ ಏನಿಲ್ಲ. ಆದರೂ ನೀವು ಮೇಲಿನ ಈ ಚೈನ್ ಇದೆ ನೋಡಿ, ಡಬಲ್ ಕ್ರೋಶೆ ಮೇಲೆ ಚೈನು, ಇದನ್ನು ಕೌಂಟ್ ಮಾಡ್ಕೊಳ್ಳಿ, ಆವಾಗ ಈಸಿ ಆಗುತ್ತೆ. ಹೀಗೆ 15 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಪೂರ್ತಿ ಮಾಡಿ ತೋರಿಸ್ತೀನಿ ನೆಕ್ಸ್ಟ್ ಸ್ಟೆಪ್ಪು. ಈ ಥರ ಆರ್ಚ್ ಕಂಪ್ಲೀಟ್ ಮಾಡಿ ಇಲ್ಲಿ ದಾರ ಕಟ್ ಮಾಡಿದ್ದೀನಿ ಸ್ನೇಹಿತರೆ. ಈಗ ಮತ್ತೆ ಬೇರೆ ಕಲರ್ ದಾರ ಇಲ್ಲಿ ಸ್ಟಾರ್ಟಿಂಗಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಸೆಕೆಂಡ್ ಸ್ಟೆಪ್ ಸೇರಿಸಿದ್ದೀರಲ್ವ, ಆ ಲಾಕಿನ ಒಳಗಡೆ ನೋಡಿ, ಇಲ್ಲಿ ಈ ಸೆಕೆಂಡ್ ಸ್ಟೆಪ್ ಸೇರಿಸಿದ್ದೀರಲ್ವ, ಸೆಕೆಂಡ್ ರೌಂಡು ಅಲ್ಲಿ ಫಸ್ಟಿಂದಲ್ಲಿ ಬೇಡ, ಸೆಕೆಂಡಿಂದಲ್ಲಿ ಸೇರಿಸ್ಕೊಳ್ಳಿ ನೀವು. ಮೇಲೆ ಅದರ ಲಾಕಿನ ಒಳಗಡೆನೆ ಸೇರಿಸ್ಕೊಳ್ಳಿ. ಈ ಥರ ಡಬಲ್ ಲಾಕ್ ಮಾಡ್ಕೊಳ್ಳಿ. ಫಸ್ಟು 3 ಚೈನು ಕುಚ್ಚಿಗೆ, ಇದನ್ನು ಈ ಲಾಕಲ್ಲಿ ಲಾಕ್ ಮಾಡಿ. ಆಮೇಲೆ ಇಲ್ಲಿಂದ ಈ ಡಬಲ್ ಕ್ರೋಶೆ ಮಾಡಿದಿರಲ್ವ ಆರ್ಚಲ್ಲಿ, ಇದರಲ್ಲಿ ಪ್ರತಿ ಚೈನಲ್ಲೂ ಈ ಫಸ್ಟ್ ಡಬಲ್ ಕ್ರೋಶೆ ಮೇಲೆ ಚೈನ್ ಇರುತ್ತಲ್ವ, ಆ ಚೈನಲ್ಲಿ ಹೀಗೆ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಇದು 7, ಇಲ್ಲಿ 15 ಡಬಲ್ ಕ್ರೋಶೆ ಹಾಕಿದ್ದೀರಲ್ವ, 7ರವರೆಗೂ ಹಾಕ್ಕೊಳ್ಳಿ. 2 3 4 5 6 7, 7ರವರೆಗೂ ಹಾಕ್ಕೊಂಡಿದ್ದೀನಿ. 7 ಡಬಲ್ ಕ್ರೋಶೆಗೆ ಸಿಂಗಲ್ ಕ್ರೋಶೆ. ಈಗ ಸ್ಮಾಲ್ ಬೀಡ್ ಸೇರಿಸ್ತಾ ಇದ್ದೀನಿ. ಈ ಥರ ಸ್ಮಾಲ್ ಬೀಡ್ ಸೇರಿಸ್ತಾ ಇದ್ದೀನಿ. ಸ್ಮಾಲ್ ಬೀಡ್ ಸೇರಿಸ್ಬಿಟ್ಟು ನೆಕ್ಸ್ಟು 8ನೇದಲ್ಲಿನೂ ಹೀಗೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಇನ್ನೊಂದು ಸ್ಮಾಲ್ ಬೀಡ್ ಸೇರಿಸಿ. ಮತ್ತು 9ನೇದಲ್ಲೂ ಒಂದು ಸಿಂಗಲ್ ಕ್ರೋಶೆ, ಇಲ್ಲಿನೂ ಒಂದು ಸ್ಮಾಲ್ ಬೀಡ್ ಸೇರಿಸಿ. ಸೇರಿಸ್ಬಿಟ್ಟು ಇಲ್ಲಿ ನೆಕ್ಸ್ಟು ಡಬಲ್ ಕ್ರೋಶೆ ಚೈನಲ್ಲಿ ಲಾಕ್ ಮಾಡಿ, ಅಂದರೆ ಸಿಂಗಲ್ ಕ್ರೋಶೆ. ಆಮೇಲೆ ಉಳಿದಿರೋದೆಲ್ಲ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಎಲ್ಲ ಡಬಲ್ ಕ್ರೋಶೆ ಚೈನಲ್ಲೂ ಈ ಥರ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಜಸ್ಟ್ ಹಿಂಗೆ ಅದರ ಒಳಗಿಂದ ಹಿಂಗೆ ಹುಕ್ ಹಾಕ್ಕೊಳ್ಳಿ. ಚೈನಲ್ಲಿ ದಾರ ತಗೊಂಬನ್ನಿ, ಮತ್ತೆ ದಾರ ತಗೊಂಡು ಸೇರಿಸಿ, ಹುಕ್ ಹಾಕ್ಕೊಳ್ಳಿ, ದಾರ ತಗೊಂಬಂದು ಮತ್ತೆ ಸೇರಿಸಿ. ಈ ಥರ ಎಲ್ಲದರಲ್ಲೂ ಕೊನೆಯದ್ರವರೆಗೂ ಮಾಡ್ಕೊಳ್ಳಿ. ಇಲ್ಲಿ ಕೊನೆಯದು ಮಾಡಿದ್ದೀನಿ. ಈ ಥರ ಮಿಡ್ಲಲ್ಲಿ 3 ಬೀಡ್ಸ್ ಬರುತ್ತೆ ಅವಾಗ ನಿಮಗೆ. ಇದನ್ನು ಇಲ್ಲಿ ಈ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತೆ 3 ಚೈನು ಇದು ಕುಚ್ಚಿಗೆ ಈ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಇಲ್ಲಿ 3 ಚೈನ್ ಲಾಕಲ್ಲಿ. ಈಗ ಇಲ್ಲಿ ನೆಕ್ಸ್ಟ್ ಅದೇ ಥರ ಆರ್ಚಲ್ಲಿ ಮಾಡ್ಕೊಳ್ಳಿ. ನೀವು ಈ ಡಬಲ್ ಕ್ರೋಶೆ ಆರ್ಚಲ್ಲಿ 7 ಸಿಂಗಲ್ ಕ್ರೋಶೆ ನೋಡಿ, ಈ ಡಬಲ್ ಕ್ರೋಶೆ ಚೈನ್ ಇರುತ್ತೆ ನೋಡಿ, ಇಲ್ಲಿ ಫಸ್ಟಿಂದ ಕೌಂಟ್ ಮಾಡ್ಕೊಳ್ಳಿ. ಈ ಫಸ್ಟ್ ಡಬಲ್ ಕ್ರೋಶೆ ಚೈನು 1, ನೆಕ್ಸ್ಟ್ 2ನೇದು 3 4 5 5 6 7.
ಇಲ್ಲಿ ಸಿಂಗಲ್ ಇದು ಸಣ್ಣ ಬೀಡ್ ಸ್ಮಾಲ್ ಬೀಡ್ ಇರುತ್ತಲ್ವ ಅದನ್ನು ಸೇರಿಸ್ತಾ ಇದ್ದೀನಿ. ಫಸ್ಟ್ ಒಂದು ಬೀಡ್ ಸೇರಿಸಿ ಮತ್ತು ನೆಕ್ಸ್ಟಲ್ಲಿ ಸಿಂಗಲ್ ಕ್ರೋಶೆ ಮಾಡಿ ಬೀಡ್ ಸೇರಿಸಿ, ಅದರ ನೆಕ್ಸ್ಟ್ ಸಿಂಗಲ್ ಕ್ರೋಶೆ ಮಾಡಿ ಬೀಡ್ ಸೇರಿಸಿ, ಅದರ ನೆಕ್ಸ್ಟು ಬೀಡ್ ಸೇರಿಸಿ, ಅಂದರೆ 3 ಬೀಡ್ ಸೇರಿಸಿ ಆಮೇಲೆ ಎಲ್ಲ ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಬನ್ನಿ ಎಂಡ್ವರೆಗೂ. ಬಿಗಿನರ್ಸು ಮಾಡ್ಕೋಬೋದು, ಇದು ತುಂಬ ಸುಲಭವಾದ ಡಿಸೈನು, ಚೆನ್ನಾಗೂ ಕಾಣಿಸುತ್ತೆ. ಸಾಮಾನ್ಯ ತುಂಬ ಸಿಂಪಲ್ಲು ಅಲ್ಲ ಇದು, ಸಾಧಾರಣ ಸೀರೆಗಳಿಗೆಲ್ಲ ಮಾಡ್ಬೋದು ನೀವು ಇದನ್ನು. ಬರೀ ಸಿಂಪಲ್ಲು ಅಲ್ಲ, ಕಡಿಮೆ ಜರಿ ಇರೋ ಸೀರೆಗಳಿಗೆಲ್ಲ ಮಾಡ್ಕೋಬೋದು. ಮೈಸೂರು ಸಿಲ್ಕ್ ಸೀರೆ ಎಲ್ಲ ಕಡಿಮೆ ಜರಿ ಇರತ್ತಲ್ವ, ಅಂಥ ಸೀರೆಗಳಿಗೆ ನೀವು ಮಾಡ್ಕೋಬೋದು. ಇಲ್ಲಿ ನೀವು ಲಾಕಲ್ಲಾದರೂ ಲಾಕ್ ಮಾಡಿ, ಬಟ್ಟೆಗಾದರೂ ಲಾಕ್ ಮಾಡಿ. ಈ ಥರ 2 ಚೈನ್ ಹಾಕ್ಕೊಂಡು ದಾರ ಕಟ್ ಮಾಡಿ. ಇದು ಸ್ವಲ್ಪ ದಾರ ಕಟ್ ಮಾಡಿಕೊಂಡು ಈ ಥರ ದಾರ ಕಟ್ ಮಾಡಿ, ಈ ಉಳಿದಿರೋ ದಾರನೆಲ್ಲ ಸ್ವಲ್ಪ ಚಿಕ್ಕದು ಮಾಡ್ಕೊಂಡು ನೀವು ಇಲ್ಲಿ ಗಮ್ಮು ಮಾಡೋದಾದ್ರೂ ಮಾಡ್ಕೋಬೋದು, ಅಥವಾ ಕುಚ್ಚಿಗೆ ಸೇರಿಸೋದಾದ್ರೂ ಸೇರಿಸ್ಕೋಬೋದು. ಇದನ್ನು ಹಿಂಗೆ ಮಾಡ್ಕೊಳ್ಳಿ. 3 ಚೈನಲ್ಲಿ ಕುಚ್ಚು ಹಾಕ್ಕೊಂಡ್ರೆ ಆಯಿತು, ಚೆನ್ನಾಗಿ ಬರುತ್ತೆ. ಕುಚ್ಚು ಹಾಕಿ ಪೂರ್ತಿ ಮಾಡಿ ತೋರಿಸ್ತೀನಿ. ಈ ಡಿಸೈನು, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.